ನಮಸ್ಕಾರ ವೀಕ್ಷಕ ಬಂಧುಗಳೇ. ಆಗಿನ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ, ಈಗಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ ರಾಜಕೀಯವಾಗಿ ನಾವು ಕಣ್ಮುಂದೆ ತಗೊಂಡ್ರೆ ಅದರದೇ ಆದ ಒಂದು ಇತಿಹಾಸ ಇದೆ. 80ರ ದಶಕದಲ್ಲಿ ಒಬ್ಬೊಬ್ಬ ಸಾಮಾಜಿಕ ಬಂಧುಗಳು ಕೂಡ ಮನೆ ಮನೆ ಸಂಪರ್ಕ ಮಾಡಿ ಒಂದು ಐತಿಹಾಸಿಕ ಗುರುತನ್ನ, ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರುವಂತ ಉದಾಹರಣೆ ಇದೆ. ಅವತ್ತು ವೆಂಕಟೇಶ್ ಮೂರ್ತಿಯ ಹಾಗೆ 10 ಜನ ಏನು ತಪಸ್ವಿ ಗುರುತುಗಳನ್ನ ಬಿಟ್ಟು ಹೊರಬಂದ್ರು, ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿರುವಂಥದ್ದು ಇವತ್ತಿನ ರಾಜಕೀಯ ಬಂಧುಗಳ ಕರ್ತವ್ಯ ಕೂಡ, ಸಮಾಜದ ಹಿತದೃಷ್ಟಿಯಿಂದ ಅದು ಒಳಿತು ಕೂಡ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎಷ್ಟರ ಮಟ್ಟಿಗೆ ಶಕ್ತಿಯನ್ನು ಸಂಪಾದನೆ ಮಾಡಿದೆ, ಮತದಾರ ಬಂಧುಗಳನ್ನ ಎಷ್ಟು ಆಲಿಂಗನ ಮಾಡಿಕೊಂಡಿದೆ ಅಂದ್ರೆ, ವ್ಯಕ್ತಿ ಯಾರು ಬೇಕಾದ್ರೂ ನಿಲ್ಲಿರಿ, ನಮಗೆ ಬೇಕಾಗಿರೋದು ಕಮಲದ ಗುರುತು ಅನ್ನುವ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ನಿಂತಿದೆ. ಈ ವಿಚಾರವನ್ನ ನಾನೇನಕ್ಕೆ ಹೇಳಕ್ ಹೋದೆ ಅಂತ ಅಂದ್ರೆ, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರಿಂದ ಒಂದು ವ್ಯತ್ಯಾಸ ಆಗಿದೆ. ತಿಳಿದೇನೋ ಆಗಿರುವಂಥದ್ದು, ಅವರದು ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಫಾರಸ್ ಪತ್ರ ಕೊಡಬೇಕಾದ್ರೆ ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಏನು, ಆ ವ್ಯಕ್ತಿಯ ಕರ್ತವ್ಯ ಏನು, ಸಮಾಜಕ್ಕೆ ಎಷ್ಟು ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅದೆಲ್ಲವನ್ನು ನೋಡಬೇಕು. ಕಳೆದ 15 ದಿನಗಳ ಹಿಂದೆ ಸಾಮೂಹಿಕ ಮದುವೆಗೆ ಸಂಬಂಧಪಟ್ಟ ಹಾಗೆ ನಿಮ್ ಕೈಯಲ್ಲಿ ಒಂದು ಪತ್ರಕ್ಕೆ ಸಹಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದು ಕೂಡ ಷಡ್ಯಂತ್ರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 14 ದಿನಗಳ ನಂತರ ನಾನು ಮಾತಾಡೋನಿದ್ದೀನಿ. ಕಳೆದ 3 ದಿನಗಳ ಹಿಂದೆ ಇದೇ ರಾಜಕೀಯ ದಲ್ಲಾಳಿ ಬನಶಂಕರಿ ದೇವಾಲಯದಲ್ಲಿ ಇದ್ದಂತ ಸೂಪರ್ಟೆಂಡೆಂಟ್ ಶ್ರೀನಿವಾಸ ಮೂರ್ತಿಯನ್ನ ತಮ್ಮ ಹತ್ರ ಕರ್ಕೊಂಡ್ಬಂದು ಬನಶಂಕರಿ ದೇವಾಲಯಕ್ಕೆ ಹಾಕೊಡಿ ಈ ವ್ಯಕ್ತಿನ ಅಂತೇಳಿ ಶಿಫಾರಸ್ ಲೆಟರ್ ತಗೊಂಡೋಗ್ತಾರೆ ನಿಮ್ಮಿಂದ. ಆದ್ರೆ ಆ ರಾಜಕೀಯ ದಲ್ಲಾಳಿ ಮತ್ತು ಶ್ರೀನಿವಾಸ ಮೂರ್ತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಬನಶಂಕರಿಗೆ ಅಂತೇಳಿ ನಿಮ್ಮ ಹತ್ರ ಆ ಶಿಫಾರಸ್ ಲೆಟರ್ ತಗೊಂಡೋಗಿದ್ದಾರೆ. ಕಳೆದ 29 ವರ್ಷಗಳಿಂದ ಆ ರಾಜಕೀಯ ದಲ್ಲಾಳಿ ಬನಶಂಕರಿ ದೇವಾಲಯವನ್ನ ಲೂಟಿ ಹೊಡೆದು ಮೈಲಿಗೆ ಮಾಡಿರುವಂತದ್ದು ಎಷ್ಟು ಸತ್ಯವೋ, ಮುಜರಾಯಿ ಇಲಾಖೆಗೆ ಅಪಚಾರ ಆಗಿರುವಂತ ಶ್ರೀನಿವಾಸ ಮೂರ್ತಿಯವರು ಕೂಡ ಅಷ್ಟೇ ವರ್ಷಗಳಿಂದ ಮುಜರಾಯಿ ಇಲಾಖೆಗೆ ಅಷ್ಟೇ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಬನಶಂಕರಿ ದೇವಾಲಯದಲ್ಲಿ ಕಳೆದ 1.5-2 ವರ್ಷಗಳಲ್ಲಿ ಎಷ್ಟು ಅಪಚಾರ ಮಾಡಬೇಕು ಅಷ್ಟು ಮಾಡಿದ್ದಾರೆ. ರಾಯರಾಯ ಸಮೂಹ ದೇವಾಲಯದಲ್ಲಿ ಲಕ್ಷಾಂತರ ರೂಪಾಯಿ ನೋಡ್ತಾ ಇದ್ದ ಹಾಗೆ ಲೂಟಿ ಹೊಡೆದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಹೆಣ್ಣು ಮಕ್ಕಳ ಅಸಭ್ಯ ವಿಡಿಯೋನ ನೋಡಿ ಸಿಕ್ಕಿ ಬಿದ್ದು ಅಮಾನತ್ತು ಮಾಡದೆ ಕಾಲಿಗೆ ಬಿದ್ದು ಕ್ಷಮೆ ಕೋರ್ಕೊಂಡು ಅಧಿಕಾರಿಗಳು ಕ್ಷಮಿಸಿ ಹೊರಗಡೆ ಕಳಿಸಿದ್ದಾರೆ. ಇಂಥ ವ್ಯಕ್ತಿಯನ್ನ ಬನಶಂಕರಿ ದೇವಾಲಯಕ್ಕೆ ಶಿಫಾರಸ್ ಮಾಡಿ ಒಳಗೆ ತಗೊಳ್ಳೋದು ಅಪಚಾರ. ಈ ಹಿನ್ನೆಲೆಯಲ್ಲಿ ಏನು ಶಿಫಾರಸ್ ಲೆಟರ್ ಕೊಟ್ಟಿದ್ದೀರೋ ದಯವಿಟ್ಟು ಅವ್ರಿಗೆ ಸಂಬಂಧಪಟ್ಟವರಿಗೆ, ಮುಜರಾಯಿ ಇಲಾಖೆಯಲ್ಲಿ ಯಾರಿಗೆ ಹೆಸರು ಮಾಡಿದ್ದೀರೋ ಅವರಿಗೆ ಫೋನ್ ಮಾಡಿ ತಿಳಿಸಿ, ಇದು ವಾಪಸ್ ತಗೊಳ್ಳಿ, ದೇವಾಲಯದ ಹಿತದೃಷ್ಟಿಯಿಂದ ಇದು ಒಳ್ಳೆಯದಲ್ಲ, ಬೈ ಮಿಸ್ಟೇಕ್ ಏನೋ ಆಗಿದೆ ಅಂತೇಳಿ. ಇಲ್ಲಿದೆ ಆ ರಾಜಕೀಯ ದಲ್ಲಾಳಿಯ ಜೊತೆಗೆ ಈ ಶ್ರೀನಿವಾಸ ಮೂರ್ತಿಯು ಸೇರ್ಕೊಂಡು, ಆ ಕಡೆ ಕೇಂದ್ರ ಸ್ಥಾನಿಕ ಸಹಾಯಕಿ ಪದ್ಮಾ ಅವರು, ಈ 3 ಜನರ ಕಾಂಬಿನೇಷನ್ ಇಂದ ಕೋಟ್ಯಾಂತರ ರೂಪಾಯಿ ಬನಶಂಕರಿ ದೇವಾಲಯದಲ್ಲಿ ಏನು ಲೂಟಿ ಆಗಿದೆ. ಇನ್ನು ಮುಂದೆ ಕೂಡ ಕೃಷ್ಣಪ್ಪನವ್ರ ಜೊತೆ ಸೇರಿ ಇನ್ನಷ್ಟು ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಮಾನ್ಯ ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಏನಲ್ಲಿ ಶಿಫಾರಸ್ ಪತ್ರ ಕೊಟ್ಟಿದ್ದೀರಾ ಅದನ್ನ ಹಿಂಪಡಿಬೇಕು. ಮಾನ್ಯ ಶಾಸಕರು ಇದನ್ನ ವೃಥ ತಿಳಿಯಬಾರದು, ತಪ್ಪು ತಿಳ್ಕೊಳ್ಳಬಾರದು. ಬನಶಂಕರಿ ದೇವಾಲಯದಲ್ಲಿ ಆಗ್ತಿರುವಂತ ಅವ್ಯವಸ್ಥೆ ಮುಂದಾಗುವಂತದ್ದನ್ನ ಈಗ ಕಣ್ಮುಂದೆ ತಗೊಂಡ್ರೆ ಬನಶಂಕರಿ ದೇವಾಲಯದ ಭಕ್ತಾದಿಗಳ ಸ್ಥಿತಿ ಏನು ಅಂತ ಯೋಚನೆ ಮಾಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ.